ಕೆ ಕನ್ನಡ ಚಾನಲ್. ಸ್ನೇಹಿತರೆ, ಮದುವೆಯ ಮಮತೆಯ ಹುಡುಗ ಅಂದರೆ ಮದುವೆ ಆಗೋದಕ್ಕೆ ಒಳ್ಳೆಯ ಒಂದು ಮುಗ್ಧ ಮನಸ್ಸಿನ ಹುಡುಗ ಬೇಕು ಅಂತ ಇವತ್ತು ಪ್ರೊಫೈಲಲ್ಲಿ ಒಬ್ಬರು ಕಳಿಸಿದ್ದಾರೆ. ಇವರ ಬೇಸಿಕ್ ಇನ್ಫಾರ್ಮೇಷನ್ ಏನು, ಎಲ್ಲಿದ್ದಾರೆ, ಇವರನ್ನ ಕಾಂಟ್ಯಾಕ್ಟ್ಗೆ ಹೆಂಗೆ ತೆಗೆದುಕೊಳ್ಳೋದು, ಇವರ ಅಡ್ರೆಸ್ ಏನು, ಪ್ರತಿಯೊಂದು ಮಾಹಿತಿ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೆಸರು ಕವಿತಾ ಶೃಂಗೇರಿ ಆ್ಯಂಡ್ ಇರೋದು ಇವರು ದಾವಣಗೆರೆಯಲ್ಲಿ ವಾಸವಾಗಿರ್ತಾರೆ. ಇವರ ವಯ ಬಂದು 24 ವರ್ಷ ಅಂತ ನಮಗೆ ತಿಳಿಸಿರ್ತಕ್ಕಂಥದ್ದು. ಸೊ ವಯಸ್ಸು ಆಗುವುದರ ಒಳಗೆ ಮದುವೆ ಆದರೆ ಒಳ್ಳೆಯದು ಅಂತ ಇವರ ಒಂದು ಮನಸ್ಸಿನ ತೀರ್ಮಾನದ ಮೇರೆಗೆ ಇವಾಗ ಪ್ರೆಸೆಂಟಾಗಿ ಮದುವೆ ಆಗೋದಕ್ಕೆ ಆನ್ಲೈನಲ್ಲಿ ಹುಡುಗಾಟ ಮಾಡ್ತಿರ್ತಾರೆ. ಮನೆಯಲ್ಲಿ ಎಲ್ರಿಗೂ ಕೂಡ ಒಪ್ಪಿಗೆ ಇದೆ. ನಾನು ಇಷ್ಟಪಟ್ಟಂಥ ಹುಡುಗನನ್ನೇ ನಾನು ಮದುವೆ ಆಗಬೇಕು ಅಂತ ಅವ್ರಿಗೆ ಹೇಳಿದೆ. ಅವರು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಅಂತ ಕವಿತಾ ಶೃಂಗೇರಿ ಅವರು ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ಇವರ ಹೈಟ್ ಬಂದುಬಿಟ್ಟು 5.2 ಸೆಂಟಿಮೀಟರ್, ವೇಟ್ ಬಂದುಬಿಟ್ಟು 55 kg ಇದ್ದಾರೆ. ತೆಳ್ಳಗಿದ್ದಾರೆ, ಹೆಣ್ಮಕ್ಳಿರೋದೇ ತೆಳ್ಳಗೆ ಗುರು, ಟೆನ್ಷನ್ ಆಗಬೇಡಿ. ಆದರೂ ಒಳ್ಳೆಯ ಮನಸ್ಸಿನ ಹುಡುಗಿಯವರು. ಕುಟುಂಬದಲ್ಲಿ ನಾನು, ನನ್ನ ಅಣ್ಣ ಮತ್ತು ತಂದೆ ತಾಯಿ, ತಂಗಿ ಮತ್ತು ಅತ್ತಿಗೆ ಇದ್ದಾರೆ. ಅತ್ತಿಗೆ ಅಂದರೆ ನನ್ನ ಅಣ್ಣನ ಹೆಂಡತಿ ಅಂತ ಹೇಳಿರೋದು. ಇವರಿಗೆ ಈ ರೀತಿಯ ಹುಡುಗ ಬೇಕು ಅಂತ ಹೇಳಿರೋದು ಕವಿತಾ ಅವರು. ಆ್ಯಂಡ್ ಮೊದಲನೇದಾಗಿ ಅಪ್ಪಟ ದೇವರ ಭಕ್ತಿ, ಅದು ಸಾಕ್ಷಾತ್ ಶಿವನ ಭಕ್ತಿ ಆಗಿರ್ತಕ್ಕಂಥ ಕವಿತಾ ಅವರು. ನೋಡ್ಕೊಳ್ತಿದ್ದೀರಾ ನೀವೇ. ಸೊ ನೀವು ಕೂಡ ಒಬ್ಬ ದೇವರ ಭಕ್ತನಾಗಿರಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಇವಾಗ ಶಿವರಾತ್ರಿ ಬೇರೆ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ನೀವು ಅಪ್ಪಟ ಒಂದು ಶಿವನ ಭಕ್ತ ಆಗಿರಬೇಕಂತ ಹೇಳಿರೋದು. ಅದೇ ರೀತಿ ನನಗೆ ಭೇಟಿಯಾದಾಗ ಮೊದಲನೇ ದಿನವೇ ನನ್ನ ಒಂದು ತುಟಿಗಳಿಗೆ ಮುತ್ತನ್ನು ಅಂದರೆ ಕಿಸ್ಸನ್ನು ಕೊಡಬೇಕು. ಅಂದರೆ ಸೊ ಇವ್ರನ್ನ ಭೇಟಿಯಾಗೋಕ್ಕೆ ನೀವು ಹೋಗ್ತಿರಲ್ಲ ನನ್ನ ಅಡ್ರೆಸ್ ಕೊಟ್ಟಾಗ, ಆಮೇಲೆ ಇವ್ರನ್ನ ನೀವು ಡೈರೆಕ್ಟಾಗಿ ಒಂದು ಮುತ್ತು ಕೊಡಬೇಕಂತ ಹೇಳಿದ್ದಾರೆ ತುಟಿಗೆ. ಅಂದರೆ ನೀವೆಷ್ಟು ರೊಮ್ಯಾಂಟಿಕ್ ಆಗಿದ್ದೀರಿ ಅಂತ ಅವ್ರು ನೋಡ್ತಾರಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಸೊ ಯಾವುದೇ ಕಾರಣಕ್ಕೂ ನಾಚ್ಕೊಳ್ಬಾರ್ದು, ಜನ ನೋಡ್ತಿದ್ದಾರೆ ಅಂತ. ಸೊ ನನ್ನ ತುಟಿಗಳಿಗೆ ನೀವು ಡೈರೆಕ್ಟಾಗಿ ಮುತ್ತನ್ನು ಕೊಡಲೇಬೇಕು ಮೊದಲನೇ ಭೇಟಿ ದಿನ ಅಂತ ಹೇಳಿರೋದು. ಇನ್ನು ಕೆಳಗಡೆ ಬರೋದಾದರೆ ನೀವು ಜಾಸ್ತಿ ಕಪ್ಪು ಬಣ್ಣ ಇರಬಾರ್ದು, ಇದ್ದರೂ ಸಹ ಅದನ್ನು ಬಟ್ಟೆ ಹಾಕ್ಕೊಂಡು ಮ್ಯಾಚಿಂಗ್ ಆಗಿ ಚೆಂದ ಕಾಣಬೇಕು. ಸೊ ನನ್ನ ಮದುವೆ ಆಗುವಂಥ ಹುಡುಗ ಕಪ್ಪು ಬಣ್ಣ ಇರಬಾರ್ದು. ಬೈ ಚಾನ್ಸ್ ಕಪ್ಪು ಬಣ್ಣ ಇದ್ದರೆ ನೀವು ಬಟ್ಟೆ ಡ್ರೆಸ್ಸಿಂಗ್ನೆಸ್ ಏನಿರುತ್ತೆ ನೀಟಾಗಿ ಸಖತ್ತಾಗಿ ಕಾಣಬೇಕು. ಆ ರೀತಿ ಡ್ರೆಸ್ಸಿಂಗ್ನೆಸ್ ಹಾಕ್ಕೊಳ್ಳಿ, ಆವಾಗ ಮುಖ ಬಣ್ಣ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಿರೋದು. ಸೊ ಇಷ್ಟೇ ಸಾಕು. ಇದನ್ನೆಲ್ಲ ಫಾಲೋ ಅಪ್ ಮಾಡ್ಕೊಂಡು ಹೋದರೆ, ಪ್ರಸ್ತುತ ನಾನು ದಾವಣಗೆರೆಯ ನ್ಯಾಮತಿ ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದೇನೆ. ಅಲ್ಲಿ ಬಂದು ನನ್ನ ಹೆಸರು ಮತ್ತು ಅಡ್ರೆಸ್ ಹೇಳಿದರೆ ಯಾರು ಬೇಕಾದರೂ ನನ್ನ ಒಂದು ಮನೇನ ತೋರಿಸ್ತಾರೆ. ಸೊ ದಾವಣಗೆರೆಯಲ್ಲಿ ಇರ್ತಕ್ಕಂಥವ್ರಿಗೆ ಇವರು ಎಲ್ಲಿದ್ದಾರೆ, ಈ ಒಂದು ಊರು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ದೂರ ಇರೋರು gmail.comಗೆ ಒಂದು ಮೇಲ್ನ ಹಾಕಿ ಅವರು ನಂಬರ್ ಕೊಡ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ ಕಮೆಂಟ್ ಬಾಕ್ಸಲ್ಲೂ ಕೂಡ ನೀವು ತಿಳಿಸಿದರೆ ಅವರೇ ಖುದ್ದಾಗಿ ನಿಮ್ಮ ಒಂದು ಕಮೆಂಟ್ಗೆ ರಿಪ್ಲೈ ಕೊಡ್ತಾರೆ. ಸೊ ಇಷ್ಟು ಮಾಡಿ ಇವಾಗ ಅವರು ಒಂದು ಕನಸಿನ ಕಾರನ್ನ ಫೋಟೋ ಕಳಿಸಿದ್ದಾರೆ. ಅದರ ಮಾಹಿತಿನ ಹೇಳ್ತಾ ಹೋಗ್ತೀನಿ. ನೋಡ್ಕೊಳ್ಳಿ ಸ್ನೇಹಿತರೆ. ಇಂಪ್ರೆಸಿವ್ ಸ್ಟ್ಯಾಂಡರ್ಡ್ ಟೆಕ್ರೇಂಜಲ್ ಆಫ್ ರೆಡ್ ಕಲರ್ ಬ್ರೂಸ್ ಕಾರ್ ಅಂತ ಏನು ನೋಡ್ತಿದ್ದೀವಿ, ಇದು ಅವರ ಒಂದು ಲೈಫ್ ಎಂಡ್ ಆಗೋದ್ರೊಳಗೆ ಒಂದೇ ಒಂದು ಸಲನಾದರೂ ಈ ಕಾರ್ನ ತೆಗೆದುಕೊಳ್ಬೇಕು ಅಂತ ತುಂಬ ಒದ್ದಾಡ್ತಾ ಇದ್ದಾರೆ. ಬಟ್ ಅದು ಆಗ್ತಾ ಇಲ್ಲ. ಯಾಕಂದರೆ ತುಂಬ ದುಡ್ಡಿನ ಒಂದು ಕಾರ್ ಸ್ನೇಹಿತರೆ. ಒಳ್ಳೆಯ ಒಂದು ಬಿಸ್ಟೇರೇಜ್ ಆ್ಯಂಡ್ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಚಾಯ್ಸಿಂಗ್, ಬ್ಯಾಟ್ರಿ ಬ್ಯಾಕಪ್, ಓವರ್ ಆಲ್ ರೈಡ್ ಆ್ಯಂಡ್ ರೆಪ್ರೂವ್ಮೆಂಟ್ ಅಂತ ಹೇಳಿರೋದು. ಒಳ್ಳೆಯ ಒಂದು ಸ್ಪೀಡ್ ರೇಂಜಲ್ಲಿ ಒಳ್ಳೆಯ ಒಂದು ಹೈಜಿನಿಕ್ ಆಗಿರ್ತಕ್ಕಂಥ ಕಾರ್ ಇದು. ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ರೇಟ್ನಲ್ಲಿದೆ ಸ್ನೇಹಿತರೆ. ಇದರ ಬೆಲೆ ಬಂದುಬಿಟ್ಟು 21 to 25 lakhs ಅಂತ ಹೇಳಿರೋದು. ವೆರಿ ಎಕ್ಸ್ಪೆನ್ಸಿವ್ ಕಾರ್. ಆ್ಯಂಡ್ ಬ್ಯಾಟ್ರಿ ಬ್ಯಾಕಪ್, ಓವರ್ ಆಲ್ ರೈಡ್ ವೆರಿ ಸ್ಮೂತ್ ಆ್ಯಂಡ್ ರೆಪ್ರೆಸೆಂಟ್ಮೆಂಟ್ ಅಂತ ಹೇಳಿರೋದು. ದ ಬ್ಲಾಸ್ಟರ್ EV ಬ್ಯಾಟ್ರಿ ಎಲೆಕ್ಟ್ರಿಕ್ ಈಕ್ವಾಲಿಟಿ ಟು ಬ್ಲಾಜರ್ ಅಂತ ಹೇಳಿದ್ದಾರೆ. ಇದರ ಒಂದು ಎಕ್ವಲ್ ಬ್ಯಾಟ್ರಿ ಏನಿದೆ ಅಷ್ಟೇ ಇದು ಟಾಪ್ ಮಾಡಲಲ್ಲಿ ಇದೆ ಸ್ನೇಹಿತರೆ. ಆ್ಯಂಡ್ ಒಳ್ಳೆಯ ಒಂದು ಫ್ಯೂಚರಲ್ಲಿ ಇದನ್ನು ನಾವು ನೋಡ್ಕೊಳ್ಬೋದು. ನೀವು ಕೂಡ ಗಮನಿಸಿ ಯಾವ ರೀತಿ ಲುಕ್ಕಲ್ಲಿ ಇದೆ, ಯಾವ ರೀತಿ ಅಟ್ರಾಕ್ಟಿವ್ ಆಗಿದೆ ಅಂತ. ಇನ್ನು ಒಳಗಿನ ಫ್ಯೂಚರ್ ನೋಡೋಣ ಸ್ನೇಹಿತರೆ. ಅವ್ರಿಗೆ ಏನಕ್ಕಪ್ಪ ಇಷ್ಟಪಡ್ತಿದ್ದಾರೆ ಈ ಒಂದು ಕಾರನ್ನ, ಕನಸಿನ ಕಾರನ್ನ ಅಂದ್ಕೊಂಡಿದ್ದಾರೆ ಅಂದರೆ, ಸೊ ಒಳಗಿನ ಒಂದು ಏರಿಯಾ ಏನು ನೋಡ್ತಿದ್ದೀರಾ, ಸ್ಮೂತಾಗಿ ಸೀಟ್ಸ್ ಅವೈಲಬಿಲಿಟಿ ಇದೆ. ನೀವು ಕೂತ್ಕೊಂಡಾಗ ಎಷ್ಟು ಸ್ಮೂತಾಗಿ ಇದರೊಳಗೆ ಜರ್ನಿ ಮಾಡ್ಬೋದು ಅಂತಂದರೆ, ಮನೆಯಲ್ಲಿ ಬೆಡ್ಡಲ್ಲಿ ಕೂತ್ಕೊಂಡಾಗ ಆ ರೀತಿಯ ಫೀಲ್ ಬರುತ್ತೆ ಈ ಒಂದು ಡ್ರೈವಿಂಗ್ ಸೀರು. ಆ್ಯಂಡ್ ಡ್ರೈವಿಂಗ್ ಸೀಟಲ್ಲಿ ಈ ಒಂದು ಸ್ಟೇರಿಂಗ್ ಏನಿದೆ ಆಟೋಮೆಟಿಕ್ಲಿ 210 ಆಫ್ ಸ್ಪೀಡಲ್ಲಿ ಈ ಒಂದು ಸ್ಟೇರಿಂಗು ಆಟೋಮೆಟಿಕಲಾಗಿ ತಿರುಗುತ್ತೆ ಸ್ನೇಹಿತರೆ. ಅದು ಯಾವುದೇ ಒಂದು ಫ್ಯೂಚರಲ್ಲೂ ಕೂಡ ಎಕ್ಸ್ಟ್ರಾವಾಗಿ ಆ್ಯಡ್ ಮಾಡಿಲ್ಲ, ಇದರಲ್ಲೇ ಹಾಕಿದ್ದಾರೆ. ಆ್ಯಂಡ್ ಕಲರಿಂಗಲ್ಲೂ ಅಷ್ಟೇ ಕೂಡ ಎಂಜಾಯ್.
ಆ್ಯಂಡ್ ಬ್ಲ್ಯಾಕ್ ಕಲರ್ಲಿ ಗ್ಲಾಸ್ಗಳೇನು ನೋಡ್ತಿದ್ದೀರಾ, ಇದು ನೀವು ಅವರು ಇಬ್ಬರು ಕೂಡ ಮಲ್ಕೊಂಡ್ರೆ ಪ್ರೈವಸಿಯಾಗಿ ಹೊರಗಿನವ್ರಿಗೆ ಏನೂ ಕೂಡ ಕಾಣಲ್ಲ, ಬಟ್ ಒಳಗಡೆ ಇರೋರಿಗೆ ನೀವು ಹೊರಗಡೆ ಏನು ನಡೀತಿದೆ ಅಂತ ನೋಡ್ಬೋದು. ಸೊ ಅದಕ್ಕೆ ಅವರು ಈ ಒಂದು ಕಾರನ್ನ ಇಷ್ಟಪಡ್ತಿದ್ದಾರೆ. ನೋಡೋಣ, ಅವರ ಲಕ್ ಚೆನ್ನಾಗಿದ್ದರೆ ಈ ಕಾರನ್ನ ತೆಗೆದುಕೊಳ್ತಾರೆ, ಇಲ್ಲಾಂದರೆ ಬಿಟ್ಟಾಕಿ. ಸೊ ಪ್ರಸ್ತುತ ಅವರು ಹೇಳಿರ್ತಕ್ಕಂಥ ಡೀಟೇಲ್ಸ್ಗಳು ಎಲ್ಲಿ ವಾಸವಾಗಿದ್ದಾರೆ ಅದನ್ನೆಲ್ಲನೂ ಕೂಡ ಅಡ್ರೆಸ್ ಹೇಳಿದ್ದೇನೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲಾಂದರೆ ಜಿಮೇಲ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಾನು ಹೊಸ ಪ್ರೊಫೈಲೊಂದಿಗೆ. ನಮಸ್ತೆ, ಬಾಯ್.